ಜೂನ್ 7, 1981 ಸೂರ್ಯ ಮುಳುಗುವ ಸಮಯ. 8 ಇಸ್ರೇಲಿ F-16 ಯುದ್ಧ ವಿಮಾನಗಳು ಶತ್ರು ರಾಷ್ಟ್ರಗಳ ಕಣ್ಣು ತಪ್ಪಿಸಿ ಇರಾಕ್ನತ್ತ ಹಾರುತ್ತಿದ್ವು. ಅವುಗಳ ಗುರಿ ಯಾವುದೋ ಸಣ್ಣ ಸೇನಾ ನೆಲೆಯಾಗಿರಲಿಲ್ಲ. ಅದು ಇಡೀ ಮಧ್ಯಪ್ರಾಚ್ಯದ ಭವಿಷ್ಯವನ್ನೇ ಬದಲಿಸಬಲ್ಲ ಒಂದು ಬೃಹತ್ ಪರಮಾಣು ರಿಯಾಕ್ಟರ್. ಇದು ಇತಿಹಾಸದ ಅತ್ಯಂತ ಧೈರ್ಯಶಾಲಿ ಮತ್ತು ಅಪಾಯಕಾರಿ ಮಿಲಿಟರಿ ಕಾರ್ಯಾಚರಣೆಯ ಕಥೆ. ಸದ್ದಾಂ ಹುಸೇನ್ ಎಂಬ ಸರ್ವಾಧಿಕಾರಿಯ ಪರಮಾಣು ಕನಸನ್ನ ಇಸ್ರೇಲ್ ಕೇವಲ 80 ಸೆಕೆಂಡ್ಗಳಲ್ಲಿ ಹೇಗೆ ನಾಶಪಡಿಸಿತು? ಬನ್ನಿ ನೋಡೋಣ. ಆಪರೇಷನ್ ಒಪೇರಾ. 1970ರ ದಶಕದ ಕೊನೆಯಲ್ಲಿ ಇರಾಕ್ನ ಸರ್ವಾಧಿಕಾರಿ ಸದ್ದಾಂ ಹುಸೇನ್ ಒಂದು ಮಹತ್ವಾಕಾಂಕ್ಷೆಯ ಯೋಜನೆಯನ್ನ ಹೊಂದಿದ್ರು. ಅದು ಇರಾಕ್ ಅನ್ನ ಅರಬ್ ಪ್ರಪಂಚದ ಏಕೈಕ ಪರಮಾಣು ಶಕ್ತಿಯನ್ನಾಗಿ ಮಾಡುವುದು. ಇದಕ್ಕಾಗಿ ಅವರು ಫ್ರಾನ್ಸ್ನಿಂದ ಓಸಿರಾಕ್ ಎಂಬ ಬೃಹತ್ ಪರಮಾಣು ರಿಯಾಕ್ಟರ್ ಅನ್ನ ಖರೀದಿಸಿದ್ರು. ಇರಾಕ್ ಇದು ಕೇವಲ ಶಾಂತಿಯುತ ಸಂಶೋಧನೆಗಾಗಿ ಎಂದು ಹೇಳಿಕೊಂಡ್ರು. ಇಸ್ರೇಲ್ನ ಗುಪ್ತಚರ ಸಂಸ್ಥೆ ಮೊಸಾದ್ ಬಳಿ ಬೇರೆಯದ್ದೇ ಮಾಹಿತಿ ಇತ್ತು. ಸದ್ದಾಂ ಈ ರಿಯಾಕ್ಟರ್ ಬಳಸಿ ಇಸ್ರೇಲ್ ಅನ್ನ ನಕ್ಷೆಯಿಂದ ಅಳಿಸಿ ಹಾಕಲು ಅಟಾಮ್ ಬಾಂಬ್ ತಯಾರಿಸುತ್ತಿದ್ದ ಎನ್ನುವುದು ಇಸ್ರೇಲ್ಗೆ ಖಚಿತವಾಯಿತು. ಇಸ್ರೇಲ್ ಪ್ರಧಾನಿ ಮೆನಾಚೆಮ್ ಬೇಗಿನ್ ಅವರಿಗೆ ಒಂದು ವಿಷಯ ಸ್ಪಷ್ಟವಾಗಿತ್ತು. ರಿಯಾಕ್ಟರ್ ಕಾರ್ಯಾರಂಭ ಮಾಡುವ ಮೊದಲೇ ಅದನ್ನ ಧ್ವಂಸ ಮಾಡಬೇಕು. ಒಮ್ಮೆ ಯುರೇನಿಯಂ ಲೋಡ್ ಆಯ್ತೆಂದ್ರೆ ಬಾಂಬ್ ಹಾಕಿದಾಗ ಹರಡುವ ವಿಕಿರಣ ಇಡೀ ಬಾಗ್ದಾದ್ ನಗರವನ್ನೇ ಸ್ಮಶಾನ ಮಾಡಬಹುದಿತ್ತು. ಆದ್ರೆ ಇದು ಸುಲಭವಾಗಿರಲಿಲ್ಲ. ಇಸ್ರೇಲ್ನಿಂದ ಬಾಗ್ದಾದ್ಗೆ ಇರುವ ದೂರ ಸುಮಾರು 1600 ಕಿಲೋಮೀಟರ್. ಸೌದಿ ಅರೇಬಿಯಾ ಮತ್ತು ಜೋರ್ಡಾನ್ನ ಕಣ್ಣು ತಪ್ಪಿಸಿ ಹಾರುವುದು ಪೈಲಟ್ಗಳಿಗೆ ಅಗ್ನಿ ಪರೀಕ್ಷೆಯಾಗಿತ್ತು. ಇದಕ್ಕಾಗಿ ಇಸ್ರೇಲಿ ಪೈಲಟ್ಗಳು ತಿಂಗಳುಗಟ್ಟಲೆ ತರಬೇತಿ ಪಡೆದ್ರು. ರಿಯಾಕ್ಟರ್ನ ಮಾದರಿಯನ್ನೇ ನಿರ್ಮಿಸಿ ಬಾಂಬ್ ಹಾಕುವ ಅಭ್ಯಾಸ ಮಾಡಿದ್ರು. ಜೂನ್ 7 ಸಂಜೆ 4 ಗಂಟೆ ಸಿನಾಯ್ ಮರುಭೂಮಿಯಿಂದ 8 F-16 ವಿಮಾನಗಳು ಮತ್ತು ಅವುಗಳಿಗೆ ರಕ್ಷಣೆ ನೀಡಲು 6 F-15 ವಿಮಾನಗಳು ಟೇಕ್ ಆಫ್ ಆದವು. ರೆಡಾರ್ಗಳಿಂದ ತಪ್ಪಿಸಿಕೊಳ್ಳಲು ಪೈಲಟ್ಗಳು ಭೂಮಿಯಿಂದ ಕೇವಲ 100 ಅಡಿ ಎತ್ತರದಲ್ಲಿ ಹಾರ್ತಾ ಇದ್ರು. ಅರೇಬಿಕ್ ಭಾಷೆಯಲ್ಲಿ ಮಾತನಾಡುತ್ತಾ ಅವರು ಸೌದಿ ರೆಡಾರ್ಗಳನ್ನ ಜಾಮಾರಿಸಿದ್ರು. ಸಂಜೆ 5:35 ಬಾಗ್ದಾದ್ನ ಹೊರವಲಯದಲ್ಲಿದ್ದ ಓಸಿರಾಕ್ ರಿಯಾಕ್ಟರ್ ಕಣ್ಣಿಗೆ ಬಿತ್ತು. ಇರಾಕಿ ಸೈನಿಕರು ಆಗ ತಾನೇ ಸಂಜೆಯ ಊಟಕ್ಕೆ ತೆರಳಿದ್ರು. ಕ್ಷಣಾರ್ಧದಲ್ಲೇ 8 ವಿಮಾನಗಳು ದಾಳಿ ಆರಂಭಿಸಿದ್ವು. ಪ್ರತಿಯೊಂದು ವಿಮಾನವು 2000 ಪೌಂಡ್ ತೂಕದ ಬಾಂಬ್ಗಳನ್ನ ರಿಯಾಕ್ಟರ್ನ ಮೇಲೆ ಸುರಿಸಿದವು. ಕೇವಲ 80 ಸೆಕೆಂಡ್ಗಳಲ್ಲಿ ರಿಯಾಕ್ಟರ್ ಧೂಳಿಪಟವಾಯಿತು. ಸದ್ದಾಂನ ವರ್ಷಗಳ ಪರಿಶ್ರಮ ಮತ್ತು ಕೋಟ್ಯಾಂತರ ಹಣ ಬೆಂಕಿಯಲ್ಲಿ ಕರಗಿ ಹೋಯಿತು. ದಾಳಿ ಮುಗಿಸಿ ಎಲ್ಲಾ ಇಸ್ರೇಲಿ ವಿಮಾನಗಳು ಸುರಕ್ಷಿತವಾಗಿ ಮರಳಿದ್ವು. ಇಡೀ ಜಗತ್ತು ಈ ದಾಳಿಯನ್ನ ನೋಡಿ ಬೆಚ್ಚಿ ಬಿದ್ದಿತ್ತು. ಅಮೆರಿಕ ಕೂಡ ಇಸ್ರೇಲ್ನ ಈ ನಡೆಯನ್ನ ಟೀಕಿಸಿತು. ಆದರೆ ಇಸ್ರೇಲ್ ಮಾತ್ರ ನಮ್ಮ ಅಸ್ತಿತ್ವದ ಉಳಿವಿಗೆ ಇದು ಅನಿವಾರ್ಯವಾಗಿತ್ತು ಎಂದು ವಾದಿಸಿತು. ಇತಿಹಾಸಕಾರರ ಪ್ರಕಾರ ಅಂದು ಇಸ್ರೇಲ್ ಈ ದಾಳಿ ಮಾಡ್ತಿದ್ದಿದ್ರೆ 1990ರ ಗಲ್ಫ್ ಯುದ್ಧದ ಸಮಯದಲ್ಲಿ ಸದ್ದಾಂ ಬಳಿ ಪರಮಾಣು ಬಾಂಬ್ ಇರುತ್ತಿತ್ತು. ಇದು ಇಡೀ ಜಗತ್ತನ್ನೇ ವಿನಾಶದ ಅಂಚಿಗೆ ತಳ್ಳುತ್ತಿತ್ತು. ಆಪರೇಷನ್ ಒಪೇರಾ ಕೇವಲ ಒಂದು ಮಿಲಿಟರಿ ಜಯವಲ್ಲ, ಅದು ಶತ್ರುಗಳ ಬೆದರಿಕೆಯನ್ನ ಮುನ್ನೆಚ್ಚರಿಕೆಯಿಂದಲೇ ಚಿವುಟಿ ಹಾಕುವ ಬೇಗಿನ್ ಸಿದ್ಧಾಂತದ ಉದಯವಾಗಿತ್ತು. ಇಂದಿಗೂ ಇದು ಜಗತ್ತಿನ ಅತ್ಯಂತ ಯಶಸ್ವಿ ಏರ್ ಸ್ಟ್ರೈಕ್ ಎನಿಸಿಕೊಂಡಿದೆ. ಸದ್ದಾಂ ಹುಸೇನ್ ಅಧಿಕಾರಕ್ಕೆ ಬಂದಾಗ ಕಂಡ ಕನಸು ಮಣ್ಣು ಪಾಲಾಗಿತ್ತು. ಆದರೆ ಇಸ್ರೇಲ್ ತನ್ನ ಸುರಕ್ಷತೆಯನ್ನ ಖಚಿತಪಡಿಸಿಕೊಂಡಿತ್ತು. ಸ್ನೇಹಿತರೆ, ಇದರ ಬಗ್ಗೆ ನಿಮಗೇನೆನಿಸುತ್ತದೆ? ಇಸ್ರೇಲ್ ಮಾಡಿದ್ದು ಸರಿಯೇ ಅಥವಾ ಅಂತಾರಾಷ್ಟ್ರೀಯ ನಿಯಮಗಳ ಉಲ್ಲಂಘನೆಯೇ? ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ ತಿಳಿಸಿ.
ಇಂತಹ ಇನ್ನಷ್ಟು ರೋಚಕ ಕಥೆಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ.